ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ರಂಟವಾಳ ಊರು ಪಕ್ಕದಲ್ಲಿ ಅಗಲಿ ಪಕ್ಕ ನಾನಿವತ್ತು ತೋಟಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ. ಸುಮಾರು ಒಂದು 4 ಎಕರೆ ರೋಸ್ ಹಾಕಿದ್ದಾರೆ ನಮ್ಮ ಗಿರೀಶ್ ಅಣ್ಣವರು ಅಂತ ಹೇಳ್ಬಿಟ್ಟು ಇಲ್ಲಿ. ಸೊ ಅವರ ಬ್ರದರ್ ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರಿಗೊಂದು ಕಹಿ ಒಂದು ಅನುಭವ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವ್ರಿಗೆ ರೋಸ್ ಬಗ್ಗೆ ಯಾವುದೇ ರೀತಿ ಅವ್ರಿಗೆ ಒಂದು ಮಾಹಿತಿ ಇಲ್ಲ. ಕೆಲವೊಬ್ಬರು ಇದೇ ಥರ ಬಂದು ಅವ್ರ ಹತ್ರ ಸುಮಾರು ಒಂದು 2.5 ಲಕ್ಷ ಅಮೌಂಟ್ ಅನ್ನೋದು ಅವರು ತಗೊಂಡು ಬೇಕಾಗಿರೋದು ಬೇಡದೇ ಇರೋಂಥ ಎಲ್ಲ ಗೊಬ್ಬರಗಳ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವತ್ತು ಗಿಡಕ್ಕೆ ಕೇವಲ ಒಂದು 3 ತಿಂಗಳಾಗಿದೆ. ಸೊ ಅದ್ರ ಬಗ್ಗೆ ನಮ್ಮ ಅಣ್ಣವರು ಒಂದೆರಡು ಮಾತು ಹೇಳ್ತಾರೆ. ಸೊ ಅವ್ರ ಕಡೆಯಿಂದ ನಾವು ತಿಳ್ಕೋಣ, ಏನು ಅವ್ರಿಗೆ ಒಂದು ಕಹಿ ಅನುಭವ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಈಗ ನಿಮಗೆ ಏನಾಯ್ತಣ್ಣ, ನೀವು ಏನು ಅಂದ್ಕೊಂಡ್ರಿ, ಫಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡ್ರಿ, ಆಮೇಲೆ ಏನಾಯಿತು ಅಂತ ಸ್ವಲ್ಪ ನಮ್ಮ ರೈತರು ತಿಳಿಸ್ಕೊಡ್ತೀರಾ ಸರ್? ನಾವು ಚೆನ್ನಾಗಿ ಮಾಡಬೇಕು ಅಂತಂದೆಲ್ಲ ಇದು ಮಾಡಿ ಎಲ್ಲ ವೀಡ್ ಮ್ಯಾಟ್ರು ಎಲ್ಲ ಹಾಕ್ಬಿಟ್ಟು 235 ಚೀಲ ಗೊಬ್ಬರ ಕೊಡಿಸ್ಬಿಟ್ರು ಸರ್ ಒಂದೇ ತಡನ. ಓಕೆ, 235 ಚೀಲ 50 ಲೋಡ್ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ದನಿಂಗ್ ಗೊಬ್ಬರ ಎಲ್ಲ ಹಾಕಿ ಸಾಲು ಹೊಡೆದ್ಬಿಟ್ಟು ತಿರ್ಗಿ ಅದಕ್ಕೆಲ್ಲ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡಿ ತಿರ್ಗಿ ಬದ ಮಾಡಿಬಿಟ್ಟು ಮ್ಯಾಟ್ ಹಾಕ್ಬಿಟ್ಟು ಗಿಡ ಇಕ್ಕಿದ್ವಿ. ಬಂದು ನೋಡಿ ಒಂದಿನ ಅದೇ ಹೋದ್ರು ಸಾವಿರ. ತಿರ್ಗಿ ಅವ್ರು ಬರಲೇ ಇಲ್ಲ. ಇವಾಗ ಫೋನು ಎತ್ತಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡು ತಗೊಂಡಿದಾರೆ ಅವರು? ದುಡ್ಡು ಒಂದು 20,000 ತಗೊಂಡಿದೆ ಸರ್. ಬಂದು ಟೋಟಲ್ ಗೊಬ್ಬರಗಳಿಗೆಲ್ಲ ಎಷ್ಟು ತಗೊಂಡ್ರು ನಿಮ್ಮ ಹತ್ರ? ಒಟ್ಟಿಗೆಲ್ಲ ಅವರು ಹೇಳಿರಿಂದ ತಗೋ ಹಾಕ್ಕೊಂಬರ್ರಿ ಅಂದ್ರು. ನಾವು ಹೋಗಿ ಹಾಕ್ಕೊಂಬಂದ್ವಿ ಸರ್. 2.5 ಲಕ್ಷ ಕೊಟ್ಟು. 2.5 ಲಕ್ಷ ಸ್ನೇಹಿತರೆ. 4 ಎಕರೆ ಈಗ ಫ್ಲಾಟ್ಗೆ ರೋಸ್ ಗಿಡಕ್ಕೆ ಮೊದಲಿನಿಂದ ಮಾಡೋದಕ್ಕೆ 2.5 ಲಕ್ಷ ಬರೀ ಗೊಬ್ಬರಕ್ಕೆ ಅವರು ತಗೊಂಡಿದ್ದಾರೆ ಸ್ನೇಹಿತರೆ. ಯಾವ್ಯಾವ ಕೊಟ್ಟಿದ್ದಾರೆ ಸರ್, ಅವೆಲ್ಲ ವೇಸ್ಟ್. ಇವಾಗ ಅವ ಹಾಕಿರೋ ಯೂಸ್ ಆಗಿಲ್ಲ ನಮಗೆ. ಇವತ್ತು ಅವ್ರ ಫೋನ್ ಕೂಡ ಅವರು ತೆಗಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ, ಇವತ್ತು ಗಿಡ ಯಾವ ಥರ ಇದೆ ನೋಡಿ. 3 ತಿಂಗಳಾಗಿದೆ. ನನ್ನ ಯೂಟ್ಯೂಬಲ್ಲಿ ನಾನು ಕೊಟ್ಟಿರ್ತಕ್ಕಂಥ ತೋಟಗಳು 3 ತಿಂಗಳಾದ್ಮೇಲೆ ಎಷ್ಟು ಚೆನ್ನಾಗಿದೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಗೈಡೆನ್ಸ್ ಪ್ರಕಾರ ಅವರು ಮಾಡಿದ್ದಾರೆ. ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ. ಎಲ್ಲ ಬೆಳಗಾಗಿದೆ ಸರ್. ಎಲ್ಲ ಬೆಳಗಾಗಿದೆ ನೋಡಿ ಸ್ನೇಹಿತರೆ, ನೋಡ್ಬೋದು. ಕಂಪ್ಲೀಟ್ ಗಿಡ ಎಲ್ಲ ಹಳದಿ ಆಗಿದೆ. ಹೂವದಲ್ಲಿ ಯಾವುದೇ ರೀತಿ ಕ್ವಾಲಿಟಿ ಇಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರೋಗ ಇದೆ, ಎಲ್ಲ ಇದೆ. ಮತ್ತು ವೀಡ್ ಮ್ಯಾಟ್ ಕೂಡ ಹಾಕಿದ್ದಾರೆ. ಸೊ ಸೇಫ್ಟಿ ಪರ್ಪಸ್ ಅದು ಬಳಕೆ ಮಾಡ್ತಿದ್ದಾರೆ, ಬಟ್ ತೊಂದರೆ ಇಲ್ಲ. ಬಟ್ ಗಿಡ ಬೆಳವಣಿಗೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಹಳದಿ ಆಗಿದೆ ಸ್ನೇಹಿತರೆ. 3 ತಿಂಗಳ ಗಿಡ ಸ್ನೇಹಿತರೆ ಇದು. ನಮ್ಮ ರೈತರಿಗೆ ಅಂತೂ ತುಂಬಾ ಬೇಜಾರಾಗಿದೆ. ಸೊ ಇದು ಆಗಿದ್ದು ಅವ್ರಿಗೆ ಈ ಸನ್ನಿವೇಶ. ಮತ್ತು ಆಮೇಲೆ ಅಣ್ಣ ಬನ್ನಿ ಸರ್, 15 ಲಕ್ಷ ಖರ್ಚು ಮಾಡಿದೆ ಸರ್. ಎಲ್ಲ ನೋಡಿ ಸ್ನೇಹಿತರೆ, 15 ಲಕ್ಷ ಅನ್ನೋದು ಎಲ್ಲ ಸೇರಿ 15 ಲಕ್ಷ. ಬೋರು ಮತ್ತು ಆಮೇಲೆ ಮಾಡಿರ್ತಕ್ಕಂಥ ಈ ವೀಡ್ ಮ್ಯಾಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ 15 ಲಕ್ಷ ಅವರು ಖರ್ಚು ಮಾಡಿದ್ದಾರೆ. ಯಾರೇ ಆಗಲಿ ಇಷ್ಟು ಮೋಸ ಮಾಡೋದು ನಮ್ಮ ರೈತರಿಗೆ ಒಳ್ಳೇದಲ್ಲ. ಮಾಡಿ ಅಟ್ಲೀಸ್ಟ್ ಅವರು ಒಂದು ಮಾಡ್ತಕ್ಕಂಥ ಫೋನ್ಗಾದರೂ ನೀವು ಒಂದು ಅಟೆಂಡ್ ಮಾಡಿ, ಈ ಥರ ಹಿಂಗೆ ಆಗಿದೆ ಅಂತಾದರೂ ಹೇಳಿ, ಸ್ವಲ್ಪ ಫಾಲೋ ಅಪ್ ಮಾಡಿ. ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಒಂದು ನಂಬಿಕೆಯಿಂದ ಸ್ನೇಹಿತರೆ ಇವತ್ತು ನಮ್ಮನ್ನು ಕರೆದಿದ್ದಾರೆ. ಇವತ್ತು ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ. ಯಾರೇ ಆಗಿರ್ಬೋದು, ನಿಮ್ಮ ಗಿಡ 1 ತಿಂಗಳಾಗಿದೆಯಾ, 5 ತಿಂಗಳಾಗಿದೆಯಾ, 9 ತಿಂಗಳಾಗಿದೆಯಾ, ಬೆಳವಣಿಗೆ ಬಂದಿಲ್ವಾ, ದಯವಿಟ್ಟು ಓಪನ್ ಚಾಲೆಂಜ್ ಸ್ನೇಹಿತರೆ. ನನಗೆ ನೀವು ನನ್ನ ಯೂಟ್ಯೂಬ್ ನೋಡಿದ್ಮೇಲೆ ನನಗೆ ನೀವು ಕಾಲ್ ಮಾಡಿ. ಅದು ಯಾವುದೇ ಸ್ಟೇಜಲ್ಲಿ ಇರ್ಬೋದು ಗಿಡ, ಅದು ಖಂಡಿತ ನಾನು ನಿಮಗೆ ಅದನ್ನು ಸರಿ ಮಾಡಿ ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಸೊ ನಾನು ಇದನ್ನು ಚಾಲೆಂಜ್ ತಗೊಂಡು ನಾನು ಇನ್ನು 1 ತಿಂಗಳಲ್ಲಿ ಕಂಪ್ಲೀಟ್ ಏನು ತೋಟ ಎಲ್ಲ ಹಳದಿ ಕಾಣ್ತಿದೆ, ಇದನ್ನು ನಾನು ನೀಟಾಗಿ ನಾನು ರೆಡಿ ಮಾಡಿಕೊಡ್ತೀನಿ. ನಮ್ಮ ನೆಟ್ಸರ್ವ್ ಕಂಪ್ನಿ, ನಮ್ಮ ಸಂಸ್ಥೆ, ನಮ್ಮ ಪ್ರಾಡಕ್ಟ್ಗಳಿಂದ ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮ ಅಣ್ಣವ್ರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಮುಂದೆ ನಾನು ಇನ್ನೂ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟು ಅನುಭವ ನಾನು ಹಂಚ್ಕೊಂಡಿದ್ದೀನಿ. ನಿಮಗೇನಾದರೂ ನಮ್ಮ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ. ಆದಷ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ. ನಾನು ಫೋನ್ ಮಾಡಿದ್ರೆ ಎತ್ತಾ ಇಲ್ಲ ಸರ್. ಅಲ್ಲಿ